ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ, ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು, ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ. ಇದುವೇ ನ್ಯೂಸ್ 18ನ ಪಂಚಾಯಿತಿ. ಇವರನ್ನ ಗೆಳೆಯರು ಅನ್ಬೇಕಿತ್ತು, ಇವರನ್ನ ಬಂಧುಗಳು ಅನ್ಬೇಕಿತ್ತು, ಇವರನ್ನ ಗೆಳೆತನದ ಆದರ್ಶಗಳು ಅನ್ಬೇಕಿತ್ತು, ಅಥವಾ ಇವರನ್ನ ಒಡ ಹುಟ್ಟಿದವರಿಗಿಂತ ಮಿಗಿಲಿನವರು ಅಂತ ಹೇಳಬೇಕಾಗಿತ್ತು, ಗೊತ್ತಿಲ್ಲ. ಯಾಕಂದ್ರೆ ಇವರಿಬ್ರು ಅತ್ಯಾಪ್ತರಲ್ಲೂ ಅತ್ಯಾಪ್ತರು ಅನ್ನುವಂತಹ ಕಾಲವನ್ನ ನಾವೇ ನೋಡಿದ್ದೀವಿ. ರೆಡ್ಡಿ ಕಣ್ಣಿಗೆ ಕಸ ಬಿದ್ದರೆ ರಾಮುಲು ಕಣ್ಣಲ್ಲಿ ನೀರು ಬರುತ್ತೆ ಅನ್ನುವಂತಹ ಕಾಲ ಒಂದಿತ್ತು. ಆದರೆ ಕಾಲಚಕ್ರ ಉರುಳಲೇಬೇಕು, ಮೇಲಿದ್ದವರು ಕೆಳಗೆ ಬೀಳಲೇಬೇಕು ಎಂಬಂತೆಯೋ ಏನೋ, ನೀರಿದ್ದು ನೀರಿಗೆ, ಹಾಲಿದ್ದು ಹಾಲಿಗೆ ಎಂಬಂತೆ ಈ ಸೂಪರ್ ಜೋಡಿ ಈಗ ದುಶ್ಮನ್ಗಳಾಗಿ ಬದಲಾಗಿದ್ದಾರೆ. ಇದುವೇ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ. ಹೆಂಗಿದ್ರು ಹೆಂಗಾದ್ರು. ಒಂದು ಕಾಲದಲ್ಲಿ ನಾನಿನ್ನ ಬಿಡಲಾರೆ ಅಂತ ಪ್ರೀತಿಯಿಂದ ಹೇಳ್ತಾ ಇದ್ದವರು ಈಗ ನಾನಿನ್ನ ಬಿಡಲಾರೆ ಅಂತ ದ್ವೇಷದಿಂದ ಹೇಳ್ತಿದ್ದಾರೆ. ಬಳ್ಳಾರಿ ರಾಜಕೀಯ ಮಗ್ಗಲು ಬದಲಿಸಿದೆ. ಜೊತೆಯಾಗಿದ್ದವರು ಶತ್ರುಗಳಾಗಿದ್ದಾರೆ. ಕರ್ಮದ ಮೇಲೆ ವಿಶ್ವಾಸ ಇಟ್ಟವರು ಈಗ ತಾವು ಮಾಡಿದ ಕರ್ಮಗಳ ಕಾರಣಕ್ಕೆ ಬೇರೆ ಬೇರೆಯಾದಂತೆ ಕಾಣ್ತಾ ಇದ್ದಾರೆ. ಇವರಿಬ್ಬರ ನಡುವೆ ದ್ವೇಷಕ್ಕೆ ಕೇವಲ ಸಂಡೂರು ಬೈ ಎಲೆಕ್ಷನ್ ಮಾತ್ರವೇ ಕಾರಣನಾ? ಅದರ ಆಚೆಗೆ ಏನು ನಡೆದಿದೆ, ಹೇಗಿದ್ದವರು ಹೇಗಾದ್ರು ಅನ್ನೋದನ್ನ ಒಂದು ವಿವರವಾದಂತಹ ವರದಿಯ ಮೂಲಕ ನಿಮಗೆ ತೋರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿಯಲ್ಲಿ. ಯಾಕಂದ್ರೆ ಹೆಂಗಿದ್ರು ಈಗ ಹಿಂಗಾಗಿದ್ದಾರೆ ಅನ್ನುವಂಥದ್ದಕ್ಕೆ. ವಯಸ್ಸಾದಾಗ ವ್ಯಕ್ತಿತ್ವಗಳು ಮಾಗಬೇಕು, ಆದರೆ ಇಲ್ಲಿ ವಯಸ್ಸಾಗ್ತಾ ಇದ್ದಂತೆಯೇ ಯುವಕರಾಗಿದ್ದಾಗ ಇದ್ದಂತಹ ಸ್ನೇಹ ವಯಸ್ಸಾದಾಗ ಮಾಯವಾಗಿ ಅಲ್ಲಿ ದ್ವೇಷ ಮನೆ ಮಾಡಿದೆ. ಆಸ್ತಿ ಲಪಟಾಯಿಸಿರತಕ್ಕಂತಹ ಆರೋಪವೂ ಕೂಡ ಮಾಡಿದೆ. ಇನ್ನು ಎರಡನೇ ಸುದ್ದಿ ಇರುವಂಥದ್ದು ರಾಮ. ಯಾಕಂದ್ರೆ ಇಲ್ಲಿ ಹೆಸರಿಗೆ ರಾಮಸೇನೆ ಮಾಡಿರುವಂಥದ್ದು ರಾಕ್ಷಸಿ ಕೃತ್ಯ. ಮಂಗಳೂರಿನಲ್ಲಿ ಇವತ್ತು ಒಂದು ಸ್ಪಾಗೆ ದಾಳಿ ಇಟ್ಟಂಥವ್ರು ಅಲ್ಲಿ ವೇಶ್ಯಾವಾಟಿಕೆ ನಡೀತಿದೆ ಅಂತ ಸಿಕ್ಕಿದ್ರಲ್ಲಿ ಹೊಡೆದಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಂಥ ಹೆಣ್ಮಕ್ಳು ಇವರ ವೀರಾವೇಶವನ್ನು ಕಂಡು ನಲುಗಿ ಹೋಗಿದ್ದಾರೆ. ವೇಶ್ಯಾವಾಟಿಕೆ ನಡೀತಿದೆ ಅನ್ನುವಂಥದ್ದು ನಿಜಕ್ಕೂ ಕೂಡ ಇವರಿಗೆ ಗೊತ್ತಿದ್ದಿರ್ತಿದ್ರೆ, ಇವರ ಬಳಿಯಲ್ಲಿ ಏನಾದ್ರು ಸಾಕ್ಷ್ಯ ಇದ್ದಿರ್ತಿದ್ರೆ, ಅಥವಾ ಇವ್ರ ಕಡೆಯವ್ರಿಗೆ ಯಾರಿಗೂ ಅನ್ಯಾಯ ಆಗಿದೆ ಅನ್ನುವಂಥದ್ದೇ ಇವರಿಗೆ ಗೊತ್ತಿದ್ದಿರ್ತಿದ್ರೆ, ನೇರವಾಗಿ ಹೋಗಿ ಪೊಲೀಸರಿಗೆ ದೂರು ಕೊಡುವಂತಹ ರಾಜಮಾರ್ಗ ಅನುಸರಿಸುವ ಬದಲು ತಾವೇ ಪೊಲೀಸರು ಎಂಬಂತೆ ರಾಜ್ಯದಲ್ಲಿ ಮತ್ತೆ ಪೊಲೀಸ್ ಗಿರಿಯನ್ನು ಮಾಡೋದಕ್ಕೆ ಹೋಗಿದ್ದಾರೆ. ಈ ಮೂಲಕ ನೈತಿಕ ಪೊಲೀಸ್ ಗಿರಿ ಮಂಗಳೂರಿನಲ್ಲಿ ಸದ್ದು ಮಾಡೋದಕ್ಕೆ ಶುರುವಾಗಿದೆ. ದಾಳಿ ಮಾಡಿದವರು ಅವ್ರನ್ನೀಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆದರೆ ದಾಳಿಗೆ ಕಾರಣ ಏನು, ನೀಡ್ತಾ ಇರುವಂತಹ ಸಮರ್ಥನೆ ಏನು, ಪೊಲೀಸರ ಕ್ರಮ ಏನು ಅನ್ನೋದನ್ನು ಕೂಡ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಈಗ ಮೊದಲ ಸುದ್ದಿ ಕಡೆಗೆ ಹೋಗೋಣ. ಹೆಂಗಿದ್ರು ಹೆಂಗಾದ್ರು ಈ ಸೂಪರ್ ಜೋಡಿ ಅನ್ನುವಂಥದ್ದನ್ನು ನಿಮಗೆ ಹೇಳಲೇಬೇಕು. ಇಬ್ಬರ ಮಾತಿನ ಅಬ್ಬರವನ್ನು ನೋಡ್ತಾ ಹೋದರೆ ಅಬ್ಬಬ್ಬಬ್ಬಬ್ಬ, ಎರಡು ಕಿವಿಗಳು ಸಾಕಾಗೋದಿಲ್ಲ. ಆ ಸ್ವರೂಪದಲ್ಲಿ ಮಾತನಾಡ್ತಾ ಇದ್ದಾರೆ. ವರದಿ ನಿಮ್ಮಿತು. ಶ್ರೀರಾಮುಲು ಅವ್ರ ವಿಷಯದಲ್ಲಿ ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ರಾಮುಲು ಅವರು ಇವತ್ತು ಸಂಡೂರು ಸೋಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದರು. ನನ್ನ ಬದಲು ಶ್ರೀರಾಮುಲ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂತ ಇನ್ನೊಂದು ದ್ರೋಹ. ಅವನಲ್ಲಿ ಟ್ಯಾಲೆಂಟ್ ಇದೆ, ಅವನ ಟ್ಯಾಲೆಂಟ್ ಇದೆ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು. ಏಟಿಗೆ ಎದುರೇಟು, ಮಾತು ಮಾತಲ್ಲೇ ಮಲ್ಲಯುದ್ಧ. ಹಳೆ ಜಾತಕ ಕೆದಕಿ ನೀನು ಹಾಗಿದ್ದೆ ನೀನು ಹೀಗಿದ್ದೆ ಎಂಬ ಮಟ್ಟಿಗೂ ಬಂದು ನಿಂತಿದೆ ರೆಡ್ಡಿ ರಾಮುಲು ಸಂಬಂಧ. ಈ ರೆಡ್ಡಿ ರಾಮುಲು ಜೋಡಿಯಾಗಿದ್ದ ಕಾಲವನ್ನ ನೋಡಿದ ಜನರಿಗೆ ಈಗ ಗುದ್ದಾಡುವುದನ್ನು ನೋಡುವ ಅವಕಾಶ ಸಿಕ್ಕಿದೆ. ಬಿಸಿಲನಾಡು ಬಳ್ಳಾರಿ, ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಹೆಸರಾಗಿದ್ದೇ ಜನಾರ್ದನ್ ರೆಡ್ಡಿ ಶ್ರೀರಾಮುಲೂರಿಂದ. ರೆಡ್ಡಿ ರಾಮುಲು ಒಗ್ಗಟ್ಟು ನೋಡಿ ಸ್ವತಃ ರೆಡ್ಡಿ ಸಹೋದರರೇ ಜನಾರ್ದನ್ ರೆಡ್ಡಿ ಅವರಿಂದ ದೂರವಾಗಿದ್ರು. ಅಷ್ಟು ಪ್ರೀತಿ, ಸ್ನೇಹ, ವಿಶ್ವಾಸ. ರೆಡ್ಡಿ ಇಲ್ಲದೆ ರಾಮುಲು ಇಲ್ಲ, ರಾಮುಲು ಇಲ್ಲದೆ ರೆಡ್ಡಿ ಇಲ್ಲ, ರೆಡ್ಡಿ ರಾಮುಲು ಇಲ್ಲದೆ ಬಳ್ಳಾರಿಯಲ್ಲಿ ಬಿಜೆಪಿಯೇ ಇಲ್ಲ ಎಂಬಂಥ ಪರಿಸ್ಥಿತಿ ಒಂದು ಕಾಲದಲ್ಲಿತ್ತು. ಆ ಮಟ್ಟಿಗೆ ಗಳಸ್ಯ ಕಂಠಸ್ಯ ಗೆಳೆಯರಾಗಿದ್ದ ರೆಡ್ಡಿ ರಾಮುಲು ಮಧ್ಯೆ ಈಗ ಬಿರುಕು ಮೂಡಿದೆ. ಬರೀ ಬಿರುಕು ಮೂಡಿಲ್ಲ, ನೀನಾ ನಾನಾ ನೋಡೇ ಬಿಡೋಣ ಎಂಬಂತೆ ಸೇರಿಗೆ ಸವ್ವಾ ಸೇರು ಅನ್ನೋ ಥರ ನಿನ್ನ ಕಥೆ ಬಿಚ್ಚಿಡ್ತೀನಿ ಅಂತ ಇಬ್ಬರೂ ಸವಾಲಿಗೆ ಪ್ರತಿ ಸವಾಲು ಹಾಕ್ತಿದ್ದಾರೆ. ನನ್ನಿಂದ ನೀನು, ನಿನ್ನಿಂದ ನಾನಲ್ಲ ಅನ್ನೋ ಮಟ್ಟಿಗೆ ವಾಕ್ಸಮರಕ್ಕೆ ಇಳಿದಿದ್ದಾರೆ.
ಸಂಡೂರು ಸೋಲಿನ ವಿಷಯದಲ್ಲಿ ಡಬಲ್ ಗೇಮ್ ವಾರ್. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗ್ ಮಾಡ್ತಾ ಇದ್ದಾರೋ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಹೇಳಿದ್ರು. ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದ್ರೂ ಕೂಡ ಒಂದೇನೆಂದ್ರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು. ರಾಧಾ ಮೋಹನ್ ಅಗ್ರವಾಲ್ ಅವರು ನೇರವಾಗಿ ಅಂದ್ರೆಗಿನ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ ಆ ಮನುಷ್ಯ ನೇರವಾಗಿ ನೋಡಿ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ. ರಾಮುಲು ಅವರು ಇವತ್ತು ಸಂಡೂರು ಸೋಲಿಕ್ಕೆ ನೀನೇ ಕಾರಣ ಅನ್ನಂತ ಆರೋಪಣೆಯನ್ನು ಮಾಡಿದ್ರು. ಇಲ್ಲ ನೀವೆಲ್ಲ ಸರಿ ಇಲ್ಲ, ನೀವೆಲ್ಲ ಕೂಡ ಡಬಲ್ ಗೇಮ್ ಮಾಡ್ತೀರಿ, ನೀವೆಲ್ಲ ಹಿಂಗ್ ಮಾಡ್ತೀರಿ ಹಂಗ್ ಮಾಡ್ತೀರಿ. ನೋಡಿ ಸರ್, ಈ ರೀತಿ ನೀವು ಆರೋಪಣೆ ಮಾಡೋದು ಸರಿಯಲ್ಲ. ಯಾಕಂದ್ರೆ ಯಾರು ತಪ್ಪಿದಸ್ತಿದಾರೋ ಅವ್ರ ಬಗ್ಗೆ ನೀವು ಹೇಳಿದ್ರಾಗ್ಲಿ ನಮ್ಮ ಬಗ್ಗೆ ನೇರವಾಗಿ ನೀವೇ ಸಂಡೂರು ಸೋಲಿಕ್ಕೆ ಕಾರಣ ಅನ್ನಂತ ಮಾತನ್ನು ಹೇಳಕ್ ಹೋಗ್ತಾ ಇದ್ರು. ಅದು ಸರಿಯಲ್ಲ ಅನ್ನಂಥದ್ದು ನಾನು ಗಟ್ಟಿಯಾಗಿ ವಾದಿಸಿದೆ. ಬಳ್ಳಾರಿಯ ಸಂಡೂರು ಬೈ ಎಲೆಕ್ಷನ್ನಲ್ಲಿ ಬಿಜೆಪಿಯ ಸೋಲು ಇವರಿಬ್ಬರ ಮನಸ್ತಾಪಕ್ಕೆ ಒಂದು ನೆಪ. ಹಾಗೆ ನೋಡಿದ್ರೆ ಶ್ರೀರಾಮುಲು 2023ರ ಚುನಾವಣೆಯಲ್ಲಿ ಸೋತಾಗಲೇ ಇಬ್ಬರ ನಡುವಿನ ಅಂತರ ಬಟಾಬಯಲಾಗಿತ್ತು. ಆದರೆ ಮೇಲ್ನೋಟಕ್ಕೆ ತೇಪೆ ಹಚ್ಚೋ ರೀತಿಯಲ್ಲಿ ಇಬ್ಬರೂ ಅಲ್ಲೊಮ್ಮೆ ಇಲ್ಲೊಮ್ಮೆ ರಾಜಕೀಯ ವೇದಿಕೆಗಳಲ್ಲಿ ಜೊತೆಯಾಗಿ ಕಾಣಿಸ್ಕೊಳ್ತಿದ್ರು. ಮನಸ್ಸಿನಲ್ಲಿ ಇಷ್ಟು ದಿನ ಬಚ್ಚಿಟ್ಟಿದ್ದ ಸಿಟ್ಟು, ಒಬ್ಬರ ಬಗ್ಗೆ ಇನ್ನೊಬ್ಬರಿಗಿದ್ದ ಅಸಹನೆ ಇಂದು ಮಾತಿನ ಮೂಲಕ ಧಾರೆ ಧಾರೆಯಾಗಿ ಹೊರಬಿದ್ದಿದೆ. ರೆಡ್ಡಿ ರಾಮುಲು ಮಧ್ಯೆ ರಕ್ತಸಿಕ್ತ ರಾಜಕೀಯ ಸಮರ. ಶ್ರೀರಾಮುಲು ಅವರು ನಮ್ಮ ಮಾವನ್ನ ಕೊಲೆ ಮಾಡಿಸಿದ್ದು ದಿವಾಕರ್ ಬಾಬು ಅವರು, ನಾರಾಯಣ ರೆಡ್ಡಿ ಅವರು ಸೇರಿ ಸಂಪೂರ್ಣವಾಗಿ ಹಣ ಒದಗಿಸಿದ್ದು ಸೂರ್ಯನಾರಾಯಣ ರೆಡ್ಡಿ. ಇವತ್ತು ಅವರೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಇವತ್ತು ಅದೇ ನಮ್ಮ ಶ್ರೀರಾಮುಲು ಅವ್ರನ್ನ ಕೊಲೆ ಮಾಡಬೇಕು ಅಂತ ಹೇಳಿ ದಿನ ಬೆಳಿಗ್ಗೆ ಆದ್ರೆ ಒಂದು ಗುಂಪನ್ನ ಕಟ್ಕೊಂಡು ತಾನೇ ಪ್ಲಾನ್ಗಳೆಲ್ಲ ಮಾಡ್ಕೊಂತ ನಾಳೆ ನಾಡಿದ್ದು ಅಂತ ಹೇಳಿ ಪ್ಲಾನ್ ಮಾಡ್ಕೊಂತ ಇದ್ದ. ಆ ಸಂದರ್ಭದಲ್ಲಿ ಒಂದಿನ ಅವನಿಗೆ ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತ ಅವ್ರನ್ನ ಸಾಯಿಸ್ತೇನೆ, ಬಿಡಲ್ಲ. ನಮ್ಮ ಮಾವನ್ನ ಸಾಯಿಸ್ಬಿಟ್ರು. ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ, ನಂದೇನಾದ್ರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನಿಸ್ತಾ ಇರುವಂತ. ಅಂದ್ರೆ ಒಂದ್ಸಲ ಕ್ರೈಮ್ ಅಲ್ಲಿ ನೀನ್ ಇನ್ವಾಲ್ವ್ ಆದೆ ಅಂತಂದ್ರೆ ಬೆಳಿಲಿಕ್ಕಾಗಲ್ಲ. ನಿನ್ನ ಒಬ್ಬ ಆನೆ ರೀತಿಯಲ್ಲಿ ನಾವು ಬೆಳೆಸಿ ಅವ್ರು ನಿನ್ ಕಣ್ ಮುಂದೆ ಇರುವೆಗಳ ತರ ಕಾಣ್ಬೇಕು. ನಿನ್ಗೆ ಏನೇ ಅಕಸ್ಮಾತ್ ರಾಮುಲು ಕ್ರಿಮಿನಲ್ ಅಂತ ಹೇಳಿದ್ರ ಯಾರೋ ಸತ್ತೋಗಿದ್ರೆ ಇಲ್ಲ ಇವನು ಮರ್ಡರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದ್ರು. ಆ ದಿವಾಕರ್ ಅವ್ರ ಬಾಬು ಬಂದಂತ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತ ಹೇಳಿ ಎಷ್ಟು ನೋಡ್ರಿ ಅವ್ರು ಹೆಂಗ್ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು. ಹೀಗೆ ರೌಡಿಯಾಗಿದ್ದ ರಾಮುಲುವನ್ನ ಸರಿದಾರಿಗೆ ತಂದವನೇ ತಾನು ಎಂದು ಜನಾರ್ದನ್ ರೆಡ್ಡಿ ಕ್ಲೈಮ್ ಮಾಡಿಕೊಂಡಿದ್ದಾರೆ. ಶ್ರೀರಾಮುಲು ಇದಕ್ಕೆ ಅಷ್ಟೇ ತೀವ್ರವಾಗಿ ಕೌಂಟರ್ ಕೊಡುತ್ತಿದ್ದಾರೆ. ಜೊತೆಗೆ ಶ್ರೀರಾಮುಲುವನ್ನ ಬೆಳೆಸಿದ್ದೇ ನಾನು, ಮಂತ್ರಿ ಮಾಡಿದ್ದೇ ನಾನು ಅಂತಾನು ರೆಡ್ಡಿ ಹೇಳೋದಿಕ್ಕೆ ಶುರು ಮಾಡಿದ್ದಾರೆ. ಮಂತ್ರಿ ಮಾಡಿದ್ದೆ ನಾನು ಎಂದ ರೆಡ್ಡಿಗೆ ರಾಮುಲು ಗುದ್ದು. ಕೊಯ್ಲೇಷನ್ ಗವರ್ಮೆಂಟ್ ಬರುವ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪ ಅವರು ಬೆಳಿಗ್ಗೆ 5:05ವರೆಗೆ ಮನೆಗಿಲ್ಲಿ ಇದೇ ಅಪಾರ್ಟ್ಮೆಂಟ್ಗೆ ಮನುಷ್ಯನ ಕರೆಸಿ ಜನಾರ್ದನ್ ಬರ್ಲಿಕ್ಕೆ ಹೇಳುವಂತೆ. ಜನಾರ್ದನ್ ನೀನ್ ಕೂಡ ನಾಳೆ ನಮ್ಮ ಜೊತೆಯಲ್ಲಿ ಪ್ರಮಾಣ ವಚನ ಮಾಡ್ತೀಯ ಅಂತ ಹೇಳಿದ್ರು. ಆವಾಗೊಂದು ಮಾತು ಹೇಳಿದೆ, ಸರ್ ನನ್ನ ವ್ಯಾಪಾರ ವ್ಯವಹಾರಗಳೇ ನನಗೆ ಜಾಸ್ತಿ, ನಾನು ನ್ಯಾಯ ಮಾಡ್ಲಿಕ್ಕಾಗಲ್ಲ ಮತ್ತು ಸದ್ಯಕ್ಕೆ ಇನ್ನೂ ಬೆಳೀತಾ ಇದೀವಿ ನಾವು, ದಯಮಾಡಿ ನೀವೇನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡಿ. ಹಾಗಾಗಿ ಆ ವಾಲ್ಮೀಕಿ ಜನಾಂಗಕ್ಕೆ ಸಂಬಂಧಪಟ್ಟಿರೋ ಶ್ರೀರಾಮುಲ್ನ ನೀವು ನಿಮ್ ಜೊತೆಯಲ್ಲಿ ಮಂತ್ರಿ ಮಾಡಿಕೊಳ್ಳೋದ್ರಿಂದ ಮುಂದೆ ಭಾರತೀಯ ಜನತಾ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸೊ ನನ್ನ ಬದಲು ಶ್ರೀರಾಮುಲ್ನ ಮಂತ್ರಿ ಮಾಡಿ ಅಂತ ಹೇಳಿದ್ದು ನಾನು ಶ್ರೀರಾಮುಲ್ಗೆ ಮಾಡಿರುವಂತ ಇನ್ನೊಂದು ದ್ರೋಹ. ಅಂದ್ರೆ ನಾನೇನು ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿಯನ್ನಲ್ಲ, ನಂದು ಪೊಲಿಟಿಕಲ್ ಫ್ಯಾಮಿಲಿ. ನಾನು ಎಲ್ಲರೂ ಹೇಳದಂತೆ ಏನು ಇದ್ದಿಲ್ಲ, ಅವ್ನು ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ, ದಾರ್ಯಾಗ ಅಡ್ಡಾಡ್ತಿದ್ರು ಅನ್ನೋದಕ್ಕಿಂತ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು. ಬಸವರಾಜೇಶ್ವರ ನಮ್ಗೆಲ್ಲರೂ ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು. ಆದ್ರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ, ಯಾರೋ ಆದಿ ಬೀದಿಯಲ್ಲಿ ಹೋದಂತ ಮಂದಿಯನ್ನು ನಾವೆನ್ನ ಅಲ್ಲ. ನಮ್ಮ ರಕ್ತದಲ್ಲಿ ಕೂಡ ಪೊಲಿಟಿಕಲ್ ಫ್ಯಾಮಿಲಿ. ನಮ್ಮ ಮಾವೂರಿನಿಂದ ನಮ್ಮ ಅಜ್ಜಿಯವರಿಂದ ಕೂಡ ನಾವು ರಾಜಕಾರಣದಲ್ಲಿ ಮುಂದುವರಿಸ್ಕೊಂತ ಬಂದಿದ್ವಿ. ಎಲ್ಲ ಒಂದ್ ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದೀನಿ. ಯಾರು ಬೆಳೆಸಬೇಕಾಗುತ್ತೆ? ಯಾರನ್ನ ಬೆಳೆಸಕ್ ಆಗಲ್ಲ ಈ ಪ್ರಪಂಚದಲ್ಲಿ. ಅವರ ಹಣೆ ಬಾರದಲ್ಲಿ ಇರಬೇಕು, ಯಾರು ಬೆಳೆಸಬೇಕು ಯಾರು ಬೆಳೆಸ್ಕೊಳಕ್ ಆಗಲ್ಲ ಅಂತೇಳಿ. ಇಷ್ಟಕ್ಕೆ ನಿಲ್ಲಲಿಲ್ಲ ಇಬ್ಬರ ವಾಕ್ಸಮರ. ಶ್ರೀರಾಮುಲು ಅವರ ಪ್ರತಿಯೊಂದು ಗೆಲುವಿನ ಕ್ರೆಡಿಟ್ ಕೂಡ ತನಗೆ ಸೇರಬೇಕು ಎಂಬ ಲೆವೆಲ್ಗೆ ರೆಡ್ಡಿ ಇಳಿದ್ರೆ ರೆಡ್ಡಿ ಏನು ಮ್ಯಾಜಿಕ್ ಮಾಡಿದ್ನಾ ಅಂತ ಪ್ರಶ್ನಿಸುವುದಕ್ಕೆ ಶುರು ಮಾಡಿದ್ದಾರೆ ರಾಮುಲು. ಮೊಳಕಾಲ್ಮೂರು ವಿಷಯದಲ್ಲೂ ಕ್ರೆಡಿಟ್ ಸಮರ. 2018ರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತೀನನ್ನೋ ಭಯದಲ್ಲಿ ಮೊಳಕಾಲ್ಮೂರು ಕಾನ್ಸ್ಟಿಟ್ಯೂನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ ಚೊಪ್ಲಿಗಳು, ಕಲ್ಲು, ಪೊರಿಕೆ
ಎಷ್ಟೆಲ್ಲ ಇದಾವೋ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ 300 ಮಂದಿ ಪೊಲೀಸರಿದ್ರು ಕೂಡ ರಕ್ಷಣೆ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳಕ್ಕೆ ಆಗ್ಲಿಲ್ಲ. ಮ್ಯಾಕ್ಸಿಮಮ್ ಒಂದು 3 ತಾಸಲ್ಲಿ ನಾನು ಹೋಗಿ ಅದೇ ಮೊಳಕಲ್ಮೂರಿಗೆ ನಾನು ರೀಚ್ ಆದೆ. ನಾನು ಅವನಿಗೋಸ್ಕರ ನಾನು ಏನ್ ಪ್ರಚಾರ ಮಾಡಿ 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂತ ಇನ್ನೊಂದು ದ್ರೋಹ ಶ್ರೀರಾಮುಲುಗೆ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊಣಕಾಲ್ಮೂರದಲ್ಲಿ ರಾಮುಲು ಅವರು ನಿಂತಿದ್ರು. ಜನಾರ್ದನ್ ರೆಡ್ಡಿ ಬಂದು ಯಾವ ರೀತಿಯಲ್ಲಿ ಮ್ಯಾಜಿಕ್ ಮಾಡ್ತಾನೋ ಮ್ಯಾಜಿಕ್ ಮಾಡಿ 45,000 ಓಟ್ಗಳಿಂದ ಗೆಲ್ಲಿಸಿದ್ರು ಅನ್ನಂತ ಮಾತನ್ನು ಹೇಳ್ತಾ ಇದ್ರಂತೆ. ನಾನು ಹೇಳ್ತೀನಿ, ಇವತ್ತು ರಾಮುಲು ಅವರು ಒಬ್ಬ ಶೆಡ್ಯೂಲ್ ಕ್ಯಾಸ್ಟ್ ಮಂದಿ, ರಾಮುಲು ಅವರು ಒಬ್ಬ ವಾಲ್ಮೀಕಿ ಜನಾಂಗದ ಮಂದಿ. ಅಂದ್ರೆ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣನೇ ಮ್ಯಾಜಿಕ್ ಮಾಡಿ 45,000 ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಈತನ ನೋಡಿ ನನಗೆ ಮೊಣಕಾಲ್ಮೂರು ಟಿಕೆಟ್ ಕೊಟ್ಬಿಡ್ತದ. ಮುಂದುವರೆದ ರೆಡ್ಡಿ ತಾಯಿ ಎದೆಗೆ ಒದ್ದ ಮಗ ಎಂದು ರಾಮುಲುವನ್ನ ಕರೆದ್ರೆ ಪಕ್ಷಕ್ಕೆ ದ್ರೋಹ ಮಾಡುವವನು ತಾನಲ್ಲ ಎನ್ನುವುದು ಶ್ರೀರಾಮುಲು ಸಮರ್ಥನೆ. ತಾಯಿ ಪಕ್ಷ ದ್ರೋಹ ಅಂತ ಮುಗಿಬಿದ್ದ ಮಾಜಿ ಗೆಳೆಯರು. ಶ್ರೀರಾಮುಲು ಅವ್ರನ್ನ ಹೆತ್ತ ತಾಯಿ ಮಗುನ ಯಾವ ರೀತಿ ನೋಡ್ಕೊಳ್ತಾರೋ ಆ ರೀತಿ ನೋಡ್ಕೊಂಡಿದೀವಿ. ಅದೇ ಗೌರವ ನನಗೆ ಶ್ರೀರಾಮುಲು ಮೇಲೆ ಕೂಡ ಇರುತ್ತೆ. ಇವತ್ತು ನನಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ನಮ್ಮ ಹಿರಿಯರು ಒಂದು ಗಾದೆ ಮಾತನ್ನ ಹೇಳ್ತಾ ಇರ್ತಾರೆ. ಏನ್ ಗಾದೆ ಮಾತು ಅಂತಂದ್ರೆ, ಹೆತ್ತ ತಾಯಿ ಹಾಲು ಕುಡಿದು ಆ ತಾಯಿ ಎದೆಗೆ ಕಾಲಿಂದ ಹೊಡೆಯೋ ಮಗ ಅಂತೇಳಿ ಏನ್ ಹಿರಿಯರೆಲ್ಲ ಕೂಡ ಗಾದೆ ಮಾತುಗಳನ್ನ ಹೇಳ್ತಾರಲ್ಲ. ಇವತ್ತು ಇಂಥ ಶ್ರೀರಾಮುಲು ಅಂತವ್ರ ಜೊತೆಯಲ್ಲಿ ಎಷ್ಟೋ ಮಂದಿಗೆ ಎಷ್ಟೋ ಅನುಭವಗಳಾಗಿದ್ರೇನೆ ನಮ್ಮ ಹಿರಿಯರೆಲ್ಲ ಕೂಡ ಇಂಥ ಗಾದೆ ಮಾತುಗಳು ಹುಡ್ಕೊಂಡು ಬಂದಿರಬಹುದು ಅಂತ ನನಗೆ ಇವತ್ತು ಅನ್ನಿಸ್ತಾ ಇರುವಂತ. ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ. ಯಾವತ್ತೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಾಯಿಗೆ ದ್ರೋಹ ಮಾಡಂತ ಕೆಲಸ ನಾವು ಮಾಡಕ್ ಹೋಗಲ್ಲ. ಯಾವತ್ತಿದ್ರೂ ಕೂಡ ನೇರವಾಗಿ ಮಾಡ್ತೀವಿ ಅಂದ್ರೆ ಮಾಡ್ತೀವಿ, ಮಾಡಲ್ಲ ಅಂದ್ರೆ ಮಾಡಲ್ಲ, ನೇರವಾಗಿ ಹೇಳ್ತೀವಿ. ಯಾವತ್ತೂ ಕೂಡ ನನಗೆ ಬಹಳಷ್ಟು ಮಂದಿ ಕೇಳಿದಂತ ಟೈಮಲ್ಲಿ ಕೂಡ ಆ ಕಲ್ಚರ್ ಅನ್ನಂಥದ್ದು ನಮ್ಮ ಯಾರು ಹಿರಿಯರು ನಮ್ಗೆ ಹೇಳ್ಕೊಟ್ಟಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಇಬ್ಬರ ನಡುವೆ ಬಿಚ್ಚಿಡುವ ಮಾತುಗಳು ಬಂದಿವೆ. ರಾಮುಲು ಜೊತೆಗಿನ 42 ವರ್ಷದ ವಿಚಾರ ಬಿಚ್ಚಿಡಲು ಎಪಿಸೋಡ್ಗಳು ಬೇಕು ಎಂದು ರೆಡ್ಡಿ ಹೇಳಿದ್ರೆ, ರೆಡ್ಡಿಯ ಬಗ್ಗೆ ಬಿಚ್ಚಿಡೋಕೆ 3-4 ಎಪಿಸೋಡ್ಗಳು ಸಾಕು ಎಂದು ರಾಮುಲು ತಿರುಗೇಟು ಕೊಟ್ಟಿದ್ದಾರೆ. ರಾಮುಲು ಕ್ರಿಮಿನಲ್ ಎಂದ ರೆಡ್ಡಿ ಕುಕೃತ್ಯಕ್ಕಿದೆಯಂತೆ ದಾಖಲೆ. ಈ 14 ವರ್ಷದಲ್ಲಿ ಅವರು ತುಂಬಾ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಬಹಳ ವಿಚಾರಗಳು. ನನ್ನ ದೃಷ್ಟಿಗೆ ಬಂದಾಗೆಲ್ಲ ಕೂಡ ಜಸ್ಟ್ ಒಂದು ನಿಮಗೆ ಎಕ್ಸಾಂಪಲ್ಸ್ ಬಹಳ ಇದೆ. ಅದನ್ನ ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಬಹಳ ವಿಚಾರಗಳಲ್ಲಿ ಇವಾಗ ಮೈ ಮೇಲೆ ಹಾಕೊಂಡಿದ್ದಾರೆ. ಏಜೆನ್ಸಿಗಳೇನಾದ್ರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದ್ರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಅವ್ರೇನು ಬಿಚ್ಚಿ ಬಿಡ್ತೀವಿ ಇನ್ನ ಮುಂದೆ ಏನೋ ಎಷ್ಟೋ ಸೀರಿಯಲ್ಗಳು ಎಪಿಸೋಡ್ಗಳಲ್ಲ. ನನ್ನ ಹತ್ರ ಸಾಕ್ಷಿ ಸಮೇತ ಅವ್ರು ಏನೇನು ಮಾಡಿದ್ದಾರೆ ಅನ್ನೋ ನನ್ನ ದಾಖಲಾತಿ ಇದಾವೆ. ಸಮಯ ಬಂದಂತ ಟೈಮಲ್ಲಿ ಎಲ್ಲ ದಾಖಲಾತಿಗಳು ಜನರ ಮುಂದೆ ಇಡ್ತೀನಿ. ಅವ್ರು ಏನೇನು ಮಾಡಿದ್ದಾರೆ ಅನ್ನಂತದ್ದು. ಅವ್ರೇನು ಸಹಜ ನಾನು ಬಹಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ, ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನ ಕೃತ್ಯಗಳು ಮಾಡಿದಾರೆ ಎಲ್ಲ ಕೃತ್ಯಗಳದ್ದೇ ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀನಿ. ಟೈಮ್ ಬಂದಂತ ಟೈಮಲ್ಲಿ ಅವ್ರ ಹಣೆ ಬರವನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ. ಅಷ್ಟು ಸುಲಭವಾಗಿ ರಾಮುಲು ಭಗವನಲ್ಲ. ಇದಿಷ್ಟೇ ಅಲ್ಲ, ರೆಡ್ಡಿ ಜೈಲಲ್ಲಿದ್ದಾಗ ಬಿಡಿಸೋಕೆ ಮೋದಿ ಹತ್ರ ಮಾತಾಡಿದ್ದೆ ಅಂತ ರಾಮುಲು ಹೊಸ ಬಾಂಬ್ ಹಾಕಿದ್ದಾರೆ. ಅವತ್ತು ಜನಾರ್ದನ್ ರೆಡ್ಡಿ ಜೊತೆಲಿ ಆಲ್ಮೋಸ್ಟ್ ನಾಗೇಂದ್ರ ಅವರು ನಮ್ಮ ಪಾರ್ಟಿಯಲ್ಲಿದ್ದ ಜೈಲಲ್ಲಿದ್ರು. ಅನೇಕ ಮಂದಿ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತವ್ರು ಎಲ್ಲರೂ ಜೈಲಲ್ಲಿ ಇದ್ರಪ್ಪ ಅವತ್ತಿನ ಸಂದರ್ಭದಲ್ಲಿ. ಅವತ್ತು ಇದ್ದಂತ ಟೈಮಲ್ಲಿ ಪ್ರೈಮ್ ಮಿನಿಸ್ಟರ್ ಸಾಹೇಬ್ರ ಹತ್ರ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಮ್ಮ ಪಾರ್ಟಿಗೆ ದೊಡ್ಡ ಅಸೆಟ್ ಇವರೆಲ್ಲ ಕೂಡ. ಪಾರ್ಟಿ ಜನಾರ್ದನ್ ರೆಡ್ಡಿ ಇದು ಬಿಗ್ ಅಸೆಟ್. ಜನಾರ್ದನ್ ರೆಡ್ಡಿನ ಅಷ್ಟು ನಾವು ಒಳಗಡೆ ಇರೋದು ಸರಿಯಲ್ಲ. ಅವ್ನ ಪಾಪ ಬಹಳ ದಿನಗಳ ಕಾಲ ಹೆಂಡತಿ ಮಕ್ಕಳು 4.5 ವರ್ಷ ಆಯ್ತು ಜನಾರ್ದನ್ ರೆಡ್ಡಿ ಒಳಗಡೆ ಇದ್ದು, ದಯವಿಟ್ಟು ಬಿಡಿಸಿರಿ ಅಂದ್ರಿಗಿನ. ಅವತ್ತು ಪ್ರೈಮ್ ಮಿನಿಸ್ಟರ್ ಸರ್ ಹತ್ರ ಹೋಗಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಎಲ್ಲಾ ಕಡೆ ಹೋಗಿ ಕೈಕಾಲು ಬೇಡ್ಕೊಂಡು ಅವ್ರಿಗೆ ಒಳ್ಳೇದಾಗುತ್ತೆ ಅಂತೇಳಿ ನಾವು ಬಯಸಿದಂತ. ಅಬ್ಬಬ್ಬಾ, ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಈ ಮಟ್ಟಿಗೆ ಬೈದಾಡ್ತಾರೆ, ಈ ಮಟ್ಟಿಗೆ ಕಿತ್ತಾಡ್ತಾರೆ, ಈ ಮಟ್ಟಿಗೆ ಶತ್ರುಗಳಾಗಿ ಮಾರ್ಪಡುತ್ತಾರೆ ಅನ್ನೋ ಊಹೆ ಯಾರಿಗೂ ಇರಲಿಲ್ಲ. ಆದರೆ ಸಂಡೂರು ಬೈ ಎಲೆಕ್ಷನ್ ಸೋಲಿನ ನಂತರ ಇಬ್ಬರ ನಡುವೆ ಮಡುಗಟ್ಟಿದ್ದ ದ್ವೇಷ ಈಗ ಜ್ವಾಲೆಯಾಗಿ ಹೊರಬಂದಿದೆ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರ್ತಾರಾ ಶ್ರೀರಾಮುಲು ಅವರ ಪಕ್ಷನಿಷ್ಠೆಯ ಬುಡಕ್ಕೆ ಬೆಂಕಿ ಇಟ್ಟಿರುವ ಜನಾರ್ದನ್ ರೆಡ್ಡಿ ರಾಮುಲು ಕಾಂಗ್ರೆಸ್ ಸೇರ್ಪಡೆಗೆ ರೆಡಿಯಾಗಿದ್ದಾರೆ. ಸತೀಶ್ ಜಾರಕಿಹೊಳಿ ಮುಗಿಸೋಕೆ ಡಿಕೆಶಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ಬಾಂಬ್ ಹಾಕಿದ್ದಾರೆ. ಸತೀಶ್ ಮಟ್ಟ ಹಾಕೋಕೆ ನಾನ್ಯಾರು, ಅದು ರೆಡ್ಡಿ ಊಹೆಯಷ್ಟೇ ಅಂದ್ರು ರಾಮುಲು. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತೇಳಿ, ಅದು ಶ್ರೀರಾಮುಲನ್ನ ಹೇಗಾದ್ರೂ ತಗೋಬೇಕು ಅಂತೇಳಿ, ಯಾವ ವಿಚಾರ ಏನನ್ನೋದು ಅದು ನಿನಗ್ ಬಿಟ್ಟಿದ್ದು. ಅವ್ರು ಊಹೆ ಇರಬಹುದು. ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕ ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕ ನಾನ್ಯಾರನ್ನ. ಆದ್ರೆ ರೆಡ್ಡಿ ಮಾತಿನ ನಂತರ ರಾಮುಲು ಪಕ್ಷ ಬಿಡುವುದಕ್ಕೆ ರೆಡಿಯಾಗಿದ್ದಾರೆ ಎಂಬ ಮಾತು ಬಲವಾಗಿ ಕೇಳಿ ಬರುತ್ತಿದೆ.
ಅಲ್ಲದೆ ಕಾಂಗ್ರೆಸ್ನ ಹಿರಿಯ ನಾಯಕರ ಜೊತೆ ರಾಮುಲು ನಿರಂತರ ಸಂಪರ್ಕದಲ್ಲಿದ್ದಾರೆ ಎಂಬ ಮಾತು ಬಳ್ಳಾರಿಯಲ್ಲಿ ಜೋರಾಗಿಯೇ ಕೇಳಿಬರುತ್ತಿದೆ. ಇದರ ಮಧ್ಯೆನೇ ಶ್ರೀರಾಮುಲು ಆಪ್ತ ನಾಯಕರ ಜೊತೆ ಸಭೆ ಮಾಡಿದ್ರು. ಅದೇ ಹೊತ್ತಲ್ಲಿ ಶ್ರೀರಾಮುಲುಗೆ ಕರೆ ಮಾಡಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ದೆಹಲಿಗೆ ಬರಲು ಆಹ್ವಾನ ಕೊಟ್ಟರು. ಆದಷ್ಟು ಬೇಗ ದೆಹಲಿಗೂ ಹೋಗ್ತೀನಿ, ಪಕ್ಷ ಬಿಡೋ ಸಮಯ ಬಂದ್ರೆ ಪ್ರಧಾನಿ ಶಾ ರಾಜನಾಥ್ ಹತ್ರ ಹೋಗಿ ಹೇಳ್ತೀನಿ ಎಂದಿದ್ದಾರೆ. ಜೊತೆಗೆ ನನ್ನ ಪಕ್ಷದಲ್ಲಿದ್ರೆ ರಾಜ, ಅಲ್ಲಿ ಹೋದ್ರೆ ಗುಲಾಮನಾಗ್ತೀನಿ ಅಂತ ಹೇಳುತ್ತಲೇ ತಾನು ಪಕ್ಷ ಬಿಡಲ್ಲ ಎಂಬ ಸಂದೇಶ ರವಾನಿಸಿದ್ದಾರೆ. ಏನಪ್ಪ ರಾಮುಲು ಅವರು ಪಾರ್ಟಿ ಬಿಟ್ಟು ಹೋಗ್ತೀರಾ ಹಂಗ ಹಿಂಗ ಅಂತ ಹೇಳಿ ನಾನು ಹೇಳಿದೆ. ಪಾರ್ಟಿ ಬಿಟ್ಟು ಹೋಗುವಂತ ಪರಿಸ್ಥಿತಿ ಬಂದಂತ ಟೈಮಲ್ಲಿ ಕೂಡ ಆ ರೀತಿ ಪಾರ್ಟಿ ಬಿಟ್ಟು ಹೋಗುವಂತ ಪ್ರಶ್ನೆ ಇಲ್ಲ. ಮುಂದಕ್ಕೂ ಕೂಡ ನಾನು ಹೈಕಮಾಂಡ್ ಅವ್ರನ್ನ ನಾನು ಕೇಳ್ಕೊಂತೀನಿ, ಪ್ರೈಮ್ ಮಿನಿಸ್ಟರ್ಗಳ ಹತ್ರ ಹೋಗ್ತೀನಿ. ಕೆಳ ಮಟ್ಟದಿಂದ ಬೆಳೆದಂತ ಲೀಡರ್ ಅಂತೇಳಿ ಅಮಿತ್ ಶಾ ಅವರು ಹೇಳ್ತಿರ್ತಾರೆ. ಇನ್ನು ರಾಜನಾಥ್ ಸಿಂಗ್ ಅವರು ನನಗೆ ಒಂದು ರೀತಿ ಅಂದ್ರಿಗಿನ ನಮ್ಮ ಮನೇಲಿ ಯಾವ ರೀತಿ ಹಣ್ಣವ್ರು ನೋಡ್ಕೊಂತ ಆ ರೀತಿ ನಿತಿನ್ ಗಡ್ಕರಿ ಅವರು ಹತ್ತತ್ರ ಎಲ್ಲರೂ ಕೂಡ ಬೇಕಾದಂತವ್ರು ಇದಾರಪ್ಪ, ಅವ್ರು ಎಲ್ಲರೂ ಕೂಡ ತಿಳಿಸ್ತೀನಿ. ಹೀಗೆ ರೆಡ್ಡಿ ರಾಮುಲು ಜಗಳ ಬೀದಿಗೆ ಬಿದ್ದಿದೆ. ಜೊತೆಗೆ ಬಿಜೆಪಿಯ ಮಾನವೂ ಬೀದಿಗೆ ಬಂದಿದೆ. ರಾಜ್ಯ ಬಿಜೆಪಿಯಲ್ಲಿ ಇಷ್ಟು ದಿನ ವಿಜಯೇಂದ್ರ ವರ್ಸಸ್ ಯತ್ನಾಳ್ ಎಂಬ ಸಮರ ನಡೆಯುತ್ತಿತ್ತು. ಈಗ ನೋಡಿದ್ರೆ ರೆಡ್ಡಿ ರಾಮುಲು ನಡುವೆ ಕಾಳಗ ಶುರುವಾಗಿದೆ. ಹಾಗಿದ್ದರೆ ರಾಜ್ಯ ಬಿಜೆಪಿಯಲ್ಲಿ ಏನ್ ನಡೆಯುತ್ತಿದೆ ಅಂತ ಕಮಲ ನಾಯಕರನ್ನ ಕೇಳಿದ್ರೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ಕೊಟ್ಟರು. ಈಗಾಗಲೇ ಶ್ರೀರಾಮುಲು ಅವರು ಒಪ್ಕೊಂಡಿದ್ದಾರೆ, ನಾನೇನು ಮುಂದುವರಿಯಲ್ಲ ಅನ್ನೋ ಮಾತನ್ನು. ಇದನ್ನು ಮುಕ್ತಾಯ ಮಾಡುವಂಥದ್ದಕ್ಕೆ ಏನು ಮಾಡ್ಬೋದು ಅಷ್ಟನ್ನು ಮಾಡ್ತೀರಿ. ಶ್ರೀರಾಮುಲು ಅವರು ಕೂಡ ನಾವು ವಿನಂತಿ ಮಾಡ್ತೇನೆ, ಅಪಾರ್ಥಕ್ಕೆ ಅವಕಾಶ ಮಾಡಿಕೊಡಬಾರ್ದು, ನಾವೆಲ್ಲರೂ ಕೂಡ ಒಟ್ಟಾಗಿ ಹೋಗೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಮಗೆ ವಿಶ್ವಾಸ ಇದೆ, ಶ್ರೀರಾಮುಲು ಬಿಜೆಪಿ ಬಿಟ್ಟು ಹೋಗಲ್ಲ. ರಾಮುಲುಜಿ ಅವರ ಮಾತನ್ನು ನಿನ್ನೆ ಕೇಳಿದ್ರೆ ನಮಗೂ ಕೂಡ ಹರ್ಟ್ ಆಯಿತು. ಏನು ಚರ್ಚೆ ನಡೆದಿದೆ ನಾಗೂಡೆ ಮಧ್ಯೆ ನಮಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಗೌರವಾನ್ವಿತ ರಾಮುಲು ಅವರು ನಮ್ಮ ನಾಯಕರು. ರೆಡ್ಡಿ ರಾಮುಲು ನಡುವೆ ಎದ್ದಿರುವ ಜಿದ್ದಾಜಿದ್ದಿ ಅಷ್ಟು ಸುಲಭವಾಗಿ ಬಗೆಹರಿಯುವ ಲಕ್ಷಣ ಕಾಣ್ತಿಲ್ಲ. ಯಾಕಂದ್ರೆ ಇವರಿಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡುವಂತಹ ಕಾಲ ಒಂದಿತ್ತು. ಆದ್ರೀಗ ಆ ಫ್ರೆಂಡ್ಶಿಪ್ ಅನ್ನ ಪಬ್ಲಿಕ್ ಆಗಿಯೇ ಒದ್ದು ದೂರವಾದಂತೆ ಕಾಣುತ್ತಿದ್ದಾರೆ. ರಾಮುಲು ಅವರ ಜಾತಕವನ್ನ ರೆಡ್ಡಿ ಜಾಲಾಡುತ್ತಿದ್ದರೆ, ರೆಡ್ಡಿಯ ಗುಣ ವಿಶೇಷತೆಗಳನ್ನ ರಾಮುಲು ಬಿಚ್ಚಿಡುತ್ತಿದ್ದಾರೆ. ಇದರಿಂದ ಯಾರಿಗೆ ಲಾಭ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ರಾಜ್ಯದ ಜನರಿಗಂತೂ ಒಂದಿಷ್ಟು ಬಿಟ್ಟಿ ಮನರಂಜನೆಯ ಜೊತೆಗೆ ಒಂದಿಷ್ಟು ಅಸಲಿಯತ್ತುಗಳ ಅರಿವಾಗುತ್ತಿರುವುದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮಂಗಳೂರಿನ ಕಲರ್ಸ್ ಯುನಿಸೆಕ್ಸ್ ಸಲೂನ್ನಲ್ಲಿ ನಡೆದಿರುವಂತಹ ಕೃತ್ಯ ಮಾಡಿರುವಂಥವರು ರಾಮಸೇನೆಯವರು ಅಂತ ಮಾಡಿರುವಂತಹ ಕೃತ್ಯ ರಾಕ್ಷಸಿ ಕೃತ್ಯ ಇದು. ಯಾಕೆಂದರೆ ನೋಡಿ, ಅಲ್ಲಿ ಒಬ್ಳು ಹೆಣ್ಮಗಳು ನಿಂತಿದ್ದಾಳೆ, ಅವಳ ಎದುರುಗಡೆ ಈತ ಏನು ಆ ಕಬ್ಬಿಣದ ಚೇರನ್ನು, ಬಹುಶಃ ಅದು ಆ ಚೇರನ್ನು ಹಿಡಿದು ಹೊಡೆಯೋದಕ್ಕೆ, ಆಕೆ ಹೊಡೆಯೋದಕ್ಕೆ ತೋರಿಸುವಂಥದ್ದು, ಹೆದರಿಸುವಂಥದ್ದು, ಅಂದರೆ ಪೌರುಷವನ್ನು ತೋರಿಸೋದಕ್ಕೆ ಒಂದು ಹೆಣ್ಮಗಳ ಎದುರುಗಡೆ ಆ ರೀತಿಯಾಗಿ ಪೌರುಷವನ್ನು ತೋರಿಸಿ ತಮ್ಮದು ರಾಮಸೇನೆ ಅಂತ ಹೇಳ್ಕೊಳ್ತಾರೆ. ಆಕೆ ಅಲ್ಲಿ ಕೈ ಮುಗಿತಾ ಇರುವಂಥದ್ದು, ಬಿಚ್ಚಿ ಬಿದ್ದು ಕಣ್ಣೀರು ಹಾಕಿರುವಂತಹ ಮಹಿಳಾ ಸಿಬ್ಬಂದಿ. ಈ ಸ್ವರೂಪದಲ್ಲಿ ಇವರಿಗೆ ನೈತಿಕ ಪೊಲೀಸ್ ಗಿರಿಯನ್ನು ಮಾಡೋದಕ್ಕೆ ಯಾರು ಅವಕಾಶವನ್ನು ಕೊಟ್ಟಿದ್ದಾರೆ, ಹೇಗೆ ಕೊಟ್ಟಿದ್ದಾರೆ ಅಂತೇಳಿ. ಯಾಕಂದರೆ ಬಿಸ್ನೆಸ್ಸನ್ನು ನಡೆಸುವಂಥವ್ರು ಅವರು ಒಂದು ವೇಳೆ ಅಲ್ಲಿ ಇರ್ರೆಗ್ಯುಲಾರಿಟೀಸ್ ಇದೆ ಅಥವಾ ಅವ್ರೇನಾದ್ರು ಇಲ್ಲಿಗಲ್ ಆಗಿ ಏನಾದ್ರು ಮಾಡ್ತಾ ಇದ್ರೆ ಆ ಬಿಸ್ನೆಸ್ ನಡೆಸೋರ ಮೇಲೆ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರ ಅಧಿಕಾರ ಇತ್ತು. ಆದರೆ ಇವರೇ ಹೋಗಿ ಕಾನೂನು ಕೈಗೆತ್ತಿಕೊಳ್ಳೋದಿದ್ರೆ ಮಸಾಜ್ ಸೆಂಟರ್ ಹೆಸರಿನಲ್ಲಿ ವೇಶ್ಯಾವಾಟಿಕೆ ದಂಧೆಯನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಈತನ ಆರೋಪ, ಈತನ ಸೇನೆಯ ಆರೋಪ. ಮಸಾಜ್ ಬರುವಂತಹ ಯುವತಿಯರಿಗೆ ಡ್ರಗ್ಸ್ ನೀಡಿ ವೇಶ್ಯಾವಾಟಿಕೆಗೆ ಬಳಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಇವುಗಳು ಮಾಡ್ತಾ ಇದ್ದಾರೆ. ರಾಮಸೇನೆ ಕಾರ್ಯಕರ್ತರ ಸಂಬಂಧಿಗೂ ಕೂಡ ಮೋಸ ಆಗಿದೆ ಅಂತೇಳಿ, ಬಹುಶಃ ಇವ್ರು ಯಾರೋ ಸರ್ವಿಸ್ ತೆಗೆದುಕೊಳ್ಳೋದಕ್ಕೆ ಹೋಗಿದ್ದೀವಿ, ಅಲ್ಲಿ ಮೋಸ ಆಗಿದೆ ಅನ್ನೋಂಥ ರೀತಿಯಲ್ಲಿ ಇವ್ರು ಕೇಳ್ತಾ ಇರುವಂಥದ್ದು ಕಂಡು ಬರ್ತಾ ಇದೆ. ಆದರೆ ಯಾವ ಸ್ವರೂಪದಲ್ಲಿ ಮೋಸ ಆಗಿದೆ ಅಂತ ಹೇಳಿ, ಕಾನೂನು ಬಾಹಿರ ಚಟುವಟಿಕೆಗಳ ತಾಣವಾಗಿ ಬಳಕೆ ಆಗ್ತಾ ಇದೆ ಈ ಒಂದು ಪಾರ್ಲರ್ ಅನ್ನುವಂಥದ್ದನ್ನು ಇವರು ಹೇಳ್ಕೊಳ್ತಾರೆ. ಸಮಾಜ ವಿರೋಧಿ ಕೃತ್ಯಗಳಿಗೆ ಬಳಸಿರುವಂಥ ಆರೋಪವನ್ನು ಇವರುಗಳೇ ಮಾಡ್ತಾ ಇದ್ದಾರೆ. ಈ ಆರೋಪಗಳಿರ್ತೀರಿ ನೇರವಾಗಿ ಪೊಲೀಸರಿಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬಿಟ್ಟು ಆ ಹೆಣ್ಣು ಮಕ್ಕಳ ಮುಂದೆ ಪೌರುಷವನ್ನು ತೋರಿಸುವಂತಹ ಕೆಲಸವನ್ನ ರಾಮಸೇನೆಯ ಹೆಸರಿನಲ್ಲಿ ಮಾಡ್ತಾ ಇರುವಂಥವನು ಈತ ಮತ್ತು ಈತನ ತಂಡ ಆ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿರುವಂಥದ್ದು. ಇಲ್ಲಿ ಪೊಲೀಸರು ಹಾಗಾದ್ರೆ ಏನು ಕ್ರಮವನ್ನ ಕೈಗೊಳ್ತಾ ಇದ್ದಾರೆ ಅನ್ನೋಂಥ ನೋಡ್ತಾ ಹೋದಾಗ ಮಂಗಳೂರಿನ ಬರ್ಕೆ ಪೊಲೀಸ್ ಸ್ಟೇಷನ್ನಲ್ಲಿ ಈಗ ದೂರು ದಾಖಲಾಗಿದೆ. ಈ ಪಾರ್ಲರ್ನ ಮಾಲೀಕರು ರಾಮಸೇನೆ ಕಾರ್ಯಕರ್ತರ ಮೇಲೆ ದೂರನ್ನ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಕಾನೂನು ಬಾಹಿರವಾಗಿ ಬಂದು ಪೀಠೋಪಕರಣವನ್ನ ಧ್ವಂಸ ಮಾಡಿರತಕ್ಕಂತಹ ಕೃತ್ಯದ ಬಗ್ಗೆ, ಮಹಿಳಾ ಸಿಬ್ಬಂದಿಯನ್ನು ಅವಾಚ್ಯವಾಗಿ ನಿಂದಿಸಿ ಬೆದರಿಕೆ ಹಾಕಿದ್ದರ ಬಗ್ಗೆ ಹಾಗೂ ಸ್ಪಾ ಮಾಲೀಕರ ದೂರನ್ನ ಆಧರಿಸಿ ಈಗ 9ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. ರಾಮಸೇನೆ ಮುಖ್ಯಸ್ಥ ಪ್ರಸಾದ್ ದತ್ತ ಅವರನ್ನು ಕೂಡ ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತನ ಸೇನೆಯ ಕಾರ್ಯಕರ್ತರು ಈ ಕೃತ್ಯವನ್ನು ಎಸಗಿರುವಂಥದ್ದು. ದಾಳಿ ಮಾಡಿದ್ದರ ಬಗ್ಗೆ ಕಾರ್ಯಕರ್ತರ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇದೆ. ಮಹಿಳಾ ಸಿಬ್ಬಂದಿ ಮೇಲೆ ಹಲ್ಲೆ ಮಾಡಿದ್ದನ್ನು ಉಲ್ಲೇಖಿಸಿ ಪ್ರಕರಣವನ್ನ ದಾಖಲಿಸಿಕೊಳ್ಳಲಾಗಿದೆ. ಈ ಇಡೀ ಕೃತ್ಯ ನಿಜಕ್ಕೂ ಕೂಡ ನೈತಿಕ ಪೊಲೀಸ್ಗಿರಿ ಮತ್ತೆ ತಲೆ ಎತ್ತಿದೆಯಾ ಮಂಗಳೂರಿನಲ್ಲಿ ಅನ್ನುವಂಥದ್ದು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸಾದ್ ದತ್ತ ಅವರ ಮಾತನಾಡಿದರೆ ತೋರಿಸ್ತೀನಿ.
ವೇಷವೊಟ್ಟಿಗೆ ದಂಧೆ ಮಾಡುವಂಥದ್ದು ನಾವು ಅದನ್ನು ಸಹಿಸಲ್ಲ. ಆ ಮಸಾಜ್ ಪಾರ್ಲರ್ ವಿಚಾರದಲ್ಲಿ ಅವರು ದಂಧೆ ಮಾಡುವಂಥದ್ದು ನಾವು ಸಹಿಸಲ್ಲ. ನಮ್ಮ ಹೆಣ್ಣು ಮಕ್ಕಳನ್ನು ವೇಷವೊಟ್ಟಿಗೆ ತಳ್ಳಿದರೆ, ಹಾಗೆ ನಿಮ್ಮ ಡ್ರಗ್ಸ್ ದಂಧೆ ನಡೆದರೆ ಅದನ್ನು ನಿಲ್ಲಿಸುವಂಥ ಜವಾಬ್ದಾರಿ ನಮ್ಮ ರಾಮ್ ಸೇನೆ ಕಾರ್ಯಕರ್ತರು. ನಮ್ಮ ಹೋರಾಟ ಹಿಂಗೇನೆ, ನಾವು ದಾಳಿ ಮಾಡ್ತೀವಿ, ದಾಳಿ ಮಾಡಲ್ಲ ಅಂತ ನಾವು ಹೇಳಲ್ಲ. ನಮಗೆ ಅದು ಒಳ್ಳೇದಂತ ಕಂಡ್ರೆ ಯಾರ ಮನೆಗೆ ಕಾರ್ಯಕರ್ತರ ಮನೆಗೆ ಬೇಕಾಗಿ ಯಾವುದು ಮಾಡಲ್ಲ. ಅರ್ಥ ಆಯ್ತಾ? ದಾಳಿ ಮಾಡಿದ ಕಾರ್ಯಕರ್ತರ ಒಳಗೆ ಹೋದರೆ ಕಾನೂನು ರೀತಿಯಲ್ಲಿ ನಾವು ಹೋರಾಟ ಮಾಡ್ತೀವಿ. ಹೀಗೆ ರಾಮಸೇನೆಯ ನಾಯಕ ತನ್ನದೇ ಆದಂಥ ಸಮರ್ಥನೆಯನ್ನು ಕೊಡ್ತಾ ಇರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಕಾಂಗ್ರೆಸ್ನವರು ಈ ಘಟನೆಯ ಬಗ್ಗೆ ತಮ್ಮದೇ ಆದಂತಹ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವರು ಮಾಡಿದ್ದಾರೆ ಗೊತ್ತಿಲ್ಲ, ಅವ್ರನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾನೆ. ಯಾಕೆಂದ್ರೆ ಇಂಥದ್ದೆಲ್ಲ ನಡಿಬಾರ್ದು. ಅದರಲ್ಲಿ ನಾವು ಕಾನೂನನ್ನ ಕೈಗೆತ್ತಿಕೊಳ್ಬಾರ್ದು ಯಾರು ಕೂಡ. ಒಂದ್ ವೇಳೆ ಅವರು ಯಾರು ಅಂತ ಹೇಳಿ ನಾವು ಈಗ ಐಡೆಂಟಿಫೈ ಮಾಡ್ತೀವಿ, ಮತ್ತೆ ಅವ್ರ ಮೇಲೆ ಏನ್ ಕ್ರಮ ತಗೋಬೇಕು ಪೊಲೀಸ್ನವ್ರು ತಗೊಳ್ತಾರೆ. ಈ ಶ್ರೀರಾಮ ಸೇನೆ ಹೆಸರಿನಲ್ಲಿ ಇವರೆಲ್ಲ ಗೂಂಡಾಗಿರಿ ಮಾಡುವಂತ ಕೆಲಸ ಮಾಡ್ತಾವ್ರೆ. ಕಾನೂನನ್ನ ಕೈಗೆತ್ಕೊಂಡು ಇವ್ರು ಇಷ್ಟ ಬಂದಾಗ ಮಾಡೋದಕ್ಕೆ ಹೊರಟಿದ್ದಾರೆ. ಹೀಗೆ ಇವರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯು ಕೂಡ. ಆ ಕೆಲಸವನ್ನು ಸರ್ಕಾರ ಹೇಗೆ ಮಾಡುತ್ತೆ, ಎಷ್ಟು ಮಟ್ಟಿಗೆ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕಾಗಿರುತ್ತದೆ.